कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमो वेदान्तवेदिने। ज्ञानाम्भोधिं विमलहृदयं सर्वदा तत्त्वनिष्ठं कर्मातीतं तपसि निरतं ब्रह्मतत्त्वप्रकाशं नित्यं शुद्धं यतिवरमहं सर्ववेदान्तवेद्यं सेव्यं शिष्यैः विमलहृदयैः सच्चिदानन्दं ईडे सेव्यं शिष्यैः विमलहृदयैः सच्चिदानन्दमीडे। ಶ್ರೀಮದ್ಭಗವದ್ಗೀತಾ ತತ್ವಗಾನ ರಸಾಯನ. ಓಂ ನಮೋ ಭಗವತೆ ವಾಸುದೇವಾಯ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಾ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ನಮ್ಮ ಭಾರತಾಂಬೆಯ ಶ್ರೇಷ್ಠ ಪೂಜನೀಯ ಮನನೀಯ ಗ್ರಂಥ ಶ್ರೀಮದ್ಭಗವದ್ಗೀತೆ. ಗೀತಾ ಸಹಸ್ರನಾಮೈವ ಸ್ತವರಾಜೋ ಹ್ಯನುಸ್ಮೃತಿ ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತೆ ಎನ್ನುವಂತೆ ಭಾರತದ 5 ರತ್ನಗಳಲ್ಲಿ ಮೊದಲ ಸ್ಥಾನ ಭಗವದ್ಗೀತೆಗೆ. ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮನಿಂದ ಸಕಲ ಮಾನವರಿಗಾಗಿ ಅರ್ಜುನನನ್ನು ನೆಪ ಮಾಡಿಕೊಂಡು ಮಾರ್ಗಶೀರ್ಷ ಶುಕ್ಲ ಏಕಾದಶಿಯಂದು ದ್ವಾಪರ ಕಲಿಯುಗದ ಸಂಧಿಯಲ್ಲಿ 700 ಶ್ಲೋಕಗಳ ಮೂಲಕ ಬೋಧಿಸಲ್ಪಟ್ಟಿದೆ. ಪ್ರಸ್ಥಾನತ್ರಯಗಳಾದ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಮತ್ತು ಶ್ರೀಮದ್ಭಗವದ್ಗೀತೆ ಇವುಗಳಲ್ಲಿ ಇದು ಸ್ಮೃತಿ ಪ್ರಸ್ಥಾನ ಎನಿಸಿಕೊಂಡಿದೆ. ಅದ್ವೈತವು ಒಂದು ಮತವಲ್ಲ, ಇರುವ ತತ್ವ. ಕೃಷ್ಣನ ನಿಜಸ್ವರೂಪ ಎಂದರೆ ಕೃಷಿರ್ಭೂವಾಚಕಃ ಶಬ್ದಃ ನಶ್ಚ ನಿರ್ವೃತಿವಾಚಕಃ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಅಂದರೆ ಕೃಷ್ ಎಂದರೆ ಇರುವಿಕೆ, ನಾ ಎಂದರೆ ಆನಂದ. ಕೃಷ್ಣ ಎಂದು ಎರಡೂ ಶಬ್ದ ಜೋಡಿಸಿದಾಗ ಆನಂದದ ಇರುವಿಕೆ, ಉಪಸ್ಥಿತಿ ಎಂದಾಗುತ್ತದೆ. ಅದೇ ಪರಬ್ರಹ್ಮ, ಅವನೇ ಪರಮ ಆತ್ಮ ಶ್ರೀಕೃಷ್ಣ. ಇಂತಹ ಗೀತಾಚಾರ್ಯನ ಬೋಧೆಯು ಅಮೃತ ರಸಾಯನವೇ ಸರಿ. ಇನ್ನು ಭಗವದ್ಗೀತೆಗೆ ಭಗವತ್ಪಾದ ಶಂಕರಾಚಾರ್ಯರು 1200 ವರ್ಷಗಳ ಹಿಂದೆ ಸಾರ್ವತ್ರಿಕ ಪರಿಪೂರ್ಣಾನುಭವಕ್ಕೆ ಹೊಂದುವಂತೆ ಸರಳವಾಗಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ. ಕರ್ನಾಟಕ ಶಂಕರರು ಎಂದೇ ಪ್ರಸಿದ್ಧರಾದ ಪ್ರಾತಸ್ಮರಣೀಯ ಅನ್ವರ್ಥ ಸದ್ಗುರು ಹೊಳೆ ನರಸೀಪುರದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮೊಟ್ಟ ಮೊದಲಿಗೆ
ಸಂಸ್ಕೃತದಿಂದ ಕನ್ನಡಕ್ಕೆ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯಗಳನ್ನು ಭಾಷಾಂತರಿಸಿ ಇಡೀ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಮಹೋಪಕಾರ ಮಾಡಿದ್ದಾರೆ. ಇವರು ಕನ್ನಡ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲೂ ಭಗವದ್ಗೀತೆಯ ಬಗ್ಗೆ ಕನ್ನಡದಲ್ಲಿ ಗೀತಾಮನನ, ಗೀತಾಸಾರ್ಥ, ಭಗವದ್ಗೀತೆಯ ಸಾರ, ಭಗವದ್ಗೀತೆಯ ಉಪನ್ಯಾಸಗಳು, ಭಗವದ್ಗೀತಾರ್ಥ ಸರ್ವಸ್ವ, ಭಗವದ್ಗೀತಾಸಾರ ವಿಚಾರ, ಶ್ರೀಮದ್ ಭಗವದ್ಗೀತಾ ಶಾಂಕರ ಭಾಷ್ಯ ಮತ್ತು ಗೀತಾರ್ಥ ಚಂದ್ರಿಕೆ ಹಾಗೂ ಸಂಸ್ಕೃತದಲ್ಲಿ ರಚಿಸಿದ ಗೀತಾಶಾಸ್ತ್ರಾರ್ಥ ವಿವೇಕ ಎಂಬ ಉದ್ಗ್ರಂಥಗಳು ಸುಪ್ರಸಿದ್ಧ. ಶ್ರೀಗಳ ಒಂದು ಮೇರುಕೃತಿ ಅಧ್ಯಾತ್ಮ ಗೀತಾವಳಿ. ತತ್ವಪ್ರಧಾನವಾದ ಅಚ್ಚುಕಟ್ಟಾದ ಕನ್ನಡ ಹಾಡುಗಳು. ಆತ್ಮಜ್ಞಾನವು ಸಕಲ ಮಾನವರಿಗೂ ಈಗಲೇ ಬದುಕಿರುವಾಗಲೇ ಸಾಧ್ಯ ಎಂಬ ಸಂದೇಶಗಳನ್ನೊಳಗೊಂಡ ಭಗವದ್ಗೀತೆಗೆ ಅನ್ವಯಿಸುವಂಥ ಕೆಲವು ಹಾಡುಗಳನ್ನು ಈ ಗೀತಾವಳಿಯಿಂದ ಆರಿಸಿ ಧ್ವನಿಮುದ್ರಿಸಿ ತತ್ವ ಜಿಜ್ಞಾಸುಗಳಿಗಾಗಿ ಈ 4ನೆಯ ಭಾಗವನ್ನು ಶ್ರೀಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿದ್ದೇವೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆಯ 4ನೇ ಅಧ್ಯಾಯ. ಸದ್ಗುರುವು ಮಾನಸಿಕವಾಗಿ ದ್ವಂದ್ವಾತೀತ. ಭಗವತ್ಪಾದ ಶಂಕರರು ತಮ್ಮ ಗೀತಾಭಾಷ್ಯದಲ್ಲಿ ಗುರುವಿನ ಹೆಚ್ಚುಗಾರಿಕೆ ಹೇಳುತ್ತಾ, ಯೇ ಸಮ್ಯಕ್ ದರ್ಶಿನಃ ತೈರುಪದಿಷ್ಟಂ ಜ್ಞಾನಮೇವ ಕಾರ್ಯಕ್ಷಮಂ ಭವತಿ ನೇತರತು ಇತಿ ಭಗವತೋ ಮತಂ. ಅಂದರೆ, ಯಾರು ಸರಿಯಾಗಿ ತತ್ವವನ್ನು ಮನಗಂಡು ಅನುಭವಕ್ಕೆ ಹೊಂದುವಂತೆ ಉಪದೇಶಿಸುವರೋ ಆ ಜ್ಞಾನವು ಮಾತ್ರ ಸಾರ್ಥಕವಾಗುವುದೇ ವಿನಃ ಇತರರದ್ದಲ್ಲ ಎಂದಿದ್ದಾರೆ. ಸದ್ಗುರುವಿನ ಬಳಿಗೆ ಹೋದಾಗ ಬಂಧವು ಹೇಗೆ ಉಂಟಾಗುತ್ತದೆ, ಮೋಕ್ಷವು ಹೇಗೆ ದೊರಕುತ್ತದೆ, ಯಾವುದು ವಿದ್ಯೆ ಯಾವುದು ಅವಿದ್ಯೆ ಎಂದು ಪ್ರಶ್ನಿಸಿ ನಮಸ್ಕರಿಸಿ ಅವರ ಸೇವೆಯನ್ನು ಯಥಾಶಕ್ತಿ ಪ್ರೇಮದಿಂದ ಮಾಡಬೇಕು. ಸ್ವಾಭಿಮಾನವನ್ನು ಬಿಡಬೇಕು. ಸದ್ಗುರುವೇ ತ್ರಿಮೂರ್ತಿ ಸ್ವರೂಪ, ಸಮನ್ವಯಕಾರ. ಗುರುಭಕ್ತಿಯೇ ನಮ್ಮನ್ನು ಸನ್ಮಾರ್ಗಕ್ಕೊಯ್ದು ಕಾಪಾಡುವಂಥದ್ದು. ಗುರುಪ್ರಸಾದ ಸಕಲಂ ದದಾತಿ ಎನ್ನುವಂತೆ ಪರಮ ಪುರುಷಾರ್ಥವನ್ನು ಹೊಂದುವುದಕ್ಕೆ ಸದ್ಗುರುವಿನ ಮೂಲಕ ಮಾತ್ರ ಸಾಧ್ಯ. ಈಗ ಗುರುಮಹಿಮೆ ಕೇಳೋಣ. ಸದ್ಗುರು ಚರಣಕ್ಕೆ ಬಾಗಿ. ಹೊರಗಿನ ವಿಷಯಾಕಾರವಾದ ಬುದ್ಧಿಯನ್ನು ಬಿಟ್ಟರೆ ಸಾಕು, ಜ್ಞಾನನಿಷ್ಠೆ ಆದಂತೆಯೇ. ಮಾನಸಿಕವಾಗಿ ಸದಾ ಭಗವನ್ನಾಮ ಸ್ಮರಣೆಯು ಪೂರ್ವಜನ್ಮ ಸಂಸ್ಕಾರ ಹಾಗೂ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಭಗವದ್ಗೀತೆಯ 12ನೇ ಅಧ್ಯಾಯ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ಎಂದಿದೆ. ಚಿತ್ತಸ್ಯ ಏಕಸ್ಮಿನ್ ಆಲಂಬನೆ ಸರ್ವತಃ ಸಮಾಹೃತ್ಯ ಪುನಃ ಪುನಃ ಸ್ಥಾಪನಂ ಅಭ್ಯಾಸಃ ಎಂಬುದು ಶಾಂಕರ ಭಾಷ್ಯ. ಹರಿದಾಡುವ ಚಿತ್ತವನ್ನು ಎಳೆತಂದು ಮತ್ತೆ ಮತ್ತೆ ಒಂದು ಆಲಂಬನೆಯಲ್ಲಿ ನಿಲ್ಲಿಸುವುದು ಅಭ್ಯಾಸವು. ಇದರ ಫಲ ಭಗವತ್ಪ್ರಾಪ್ತಿ ಬದುಕಿರುವಾಗಲೇ. ಭಗವದ್ಗೀತೆಯ 17ನೇ ಅಧ್ಯಾಯ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಎಂದಿದೆ. ಈ ಅಭ್ಯಾಸಕ್ಕೆ ಸಾಧನೆಯನ್ನು, ಸಾತ್ವಿಕ ಮಾರ್ಗವನ್ನು ಕಾಯಿಕ, ವಾಚಿಕ, ಮಾನಸಿಕವಾಗಿ ಅಭ್ಯಸಿಸಬೇಕಾದದ್ದನ್ನು ಬಿಡಿಸಿ ಬಿಡಿಸಿ ನಮಗೋಸ್ಕರ ತಿಳಿ ಹೇಳಿದ್ದಾರೆ. ಶ್ರೀಗಳವರು ಸಹ ಅಭ್ಯಾಸದಿಂದ ಅಧ್ಯಾಸವನ್ನು ಬಿಡಿಸಿಕೋ ಎಂದು ಹೀಗೆ ತಿಳಿಸುತ್ತಿದ್ದಾರೆ. ನುಡಿ ಹರಿನಾಮವನೇ ರಸನೆ, ನುಡಿ ಹರಿನಾಮವನೇ. ಭಗವದ್ಗೀತೆಯ 9ನೇ ಅಧ್ಯಾಯ. ತ್ರೈ ವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ಎಂದಿದೆ.
ಕೇವಲ ಪುಣ್ಯ ಸಂಪಾದನೆ ಬಂಗಾರದ ಬೇಡಿಯಾದರೆ ಪಾಪ ಸಂಗ್ರಹ ಕಬ್ಬಿಣದ ಬೇಡಿ. ಒಟ್ಟಿನಲ್ಲಿ ಪುನರ್ಜನ್ಮ, ಬಂಧ, ಕಟ್ಟಿಟ್ಟ ಬುತ್ತಿ. ಇದನ್ನೇ ಮುಂದೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಎಂದಿದ್ದಾನೆ ಶ್ರೀಕೃಷ್ಣ. ಹಾಗಾದರೆ ಮಾಡಬೇಕಾದದ್ದೇನು? ಇದನ್ನೂ ಶ್ರೀಕೃಷ್ಣನೇ ಸೂಚಿಸಿದ್ದಾನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನಿತ್ಯ ಫಲಗಳಿಗಾಗಿ ಹಂಬಲಿಸದೆ ಭಗವಂತನೇ ಬೇಕು ಎಂಬ ಅನನ್ಯ ಭಕ್ತಿ ಹಾಗೂ ಭಗವದರ್ಪಣ ಬುದ್ಧಿಯಿಂದ ಕರ್ಮಯೋಗವನ್ನಾಗಿ ಮಾಡಿದರೆ ಈಗಲೇ ಚಿತ್ತಶುದ್ಧಿಯಾಗಿ ಸದ್ಗುರುವಿನ ಮೂಲಕ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ತಾನು. ಮೂರೂ ಅವಸ್ಥೆಗಳೇ ಕಲ್ಪಿತ ಹಾಗೂ ತಾನು ಎಂದಿಗೂ ಪರಿಪೂರ್ಣನು ಎಂಬ ಬ್ರಹ್ಮಾತ್ಮ ಜ್ಞಾನವು ಉಂಟಾಗುವುದು ಸಹಜ. ಭವದ ಬೇಗೆಯನ್ನು ಬಾಧ ಮಾಡಿಕೊಳ್ಳುವುದು ಸಕಲ ಮಾನವರಿಗೂ ಈ ಜನ್ಮದಲ್ಲಿ ಸುವರ್ಣಾವಕಾಶ. ಆದ್ದರಿಂದ ಬನ್ನಿರೆಲ್ಲರೂ. ಆಂತರಿಕವಾಗಿ ಸದಾ ಭಗವನ್ನಾಮ ಸ್ಮರಣೆ ಮನಸ್ಸಿಗೆ ಒಂದು ಸಂಸ್ಕಾರ ಕೊಡುತ್ತದೆ. ಈ ಸಂಸ್ಕಾರವು ಸದಾ ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟು ನಂತರ ಒಂದು ವಿವೇಕದ ಬಲವನ್ನು ಉಂಟುಮಾಡುತ್ತದೆ. ಈ ಬಲದ ಮೂಲಕ ಉತ್ತಮ ವಿಚಾರಗಳ ಅಂದರೆ ಶ್ರೇಯೋ ಮಾರ್ಗದ ಹೆಚ್ಚುಗಾರಿಕೆ ರುಚಿಸುತ್ತಾ ಇದೇ ಮುಂದೆ ಅಜ್ಞಾನದಿಂದ ಬಿಡುಗಡೆ ಹೊಂದುವ ಮುಕ್ತಿ ಮಾರ್ಗಕ್ಕೆ ಸಹಾಯವಾಗುತ್ತದೆ. ಶ್ರೀಕೃಷ್ಣನು ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಎಂದು 18ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಭಗವಾನ್ ಶಂಕರರು ಏವಂ ಭಗವತಃ ಸತ್ಯಪ್ರತಿಜ್ಞತ್ವಂ ಬುದ್ಧ್ವಾ ಭಗವದ್ಭಕ್ತೇಃ ಅವಶ್ಯಂ ಭಾವಿ ಮೋಕ್ಷಫಲಂ ಅವಧಾರ್ಯ ಭಗವಚ್ಚರಣೈಕ ಪರಾಯಣೋ ಭವೇತ್ ಇತಿ ವಾಕ್ಯಾರ್ಥಃ ಎಂದು ಭಗವಂತನ ಪ್ರತಿಜ್ಞೆಯನ್ನು ವಿವರಿಸಿದ್ದಾರೆ. ಮುಖ್ಯವಾಗಿ ಶಂಕರರ ಅಭಿಪ್ರಾಯದಂತೆ ಸಕಲ ಪ್ರಾಣಿಗಳಿಗೂ ಆತ್ಮನಾಗಿರುವ ವಾಸುದೇವ ಎಂಬ ಹೆಸರಿನ ಪರಮಾರ್ಥ ತತ್ವವನ್ನು ಸಂಪ್ರದಾಯದ ಮೂಲಕ ತಿಳಿಸುವುದೇ ಗೀತೆಯ ಗುರಿಯು. ಕೇಳಿ, ನಿನ್ನ ನಾಮಕ್ಕೆ ಸರಿ. ಅಧ್ಯಾಯ 3. ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. 2ನೇ ಅಧ್ಯಾಯದಲ್ಲಿ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅರಿಷಡ್ವರ್ಗಗಳೇ ಮನುಷ್ಯನಿಗೆ ಶತ್ರು, ಹೊರಗಿನವರಲ್ಲ. ಶಂಕರರು ತಮ್ಮ ಭಾಷ್ಯದಲ್ಲಿ ಶೃಣುತಂ ವೈರಿಣಂ ಸರ್ವಾನರ್ಥಕರಂ ಯಂ ತ್ವಂ ಪೃಚ್ಛಸಿ ಇತಿ ಶ್ರೀ ಭಗವಾನ್ ಉವಾಚ. ಈ ಕಾಮಾದಿಗಳನ್ನು ಜಯಿಸು, ಅತಃ ವಿದ್ಧಿ ಏನಂ ಕಾಮಂ ಇಹ ಸಂಸಾರೇ ವೈರಿಣಂ. ನಂತರ ಜ್ಞಾನ ವಿಜ್ಞಾನವನ್ನು ಅನುಭವಕ್ಕೆ ತಂದುಕೊಂಡು ಶ್ರೇಯಸ್ಸನ್ನು ಹೊಂದಿ ಮುಕ್ತಿಯ ನಿಜಸ್ವರೂಪವನ್ನು ಇಲ್ಲಿಯೇ ಈಗಲೇ ಸದ್ಗುರು ದೊರಕಿದ ಕೂಡಲೇ ಆಸ್ವಾದಿಸು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯಕೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ ಎಂದು ಎಚ್ಚರಿಸುತ್ತಿದ್ದಾರೆ. ದಾರಿಯ ಬಿಡಿ, ನೀವೀಗ ದಾರಿಯ ಬಿಡಿ. ವೃದ್ಧರು 2 ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ, ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ.
ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಕಾರಣ, ಇರುವುದು ಒಬ್ಬನೇ ಭಗವಂತ. ಉಪನಿಷತ್ತುಗಳಂತೆ ತತ್ ತ್ವಂ ಅಸಿ. ಯಾವಾಗ? ಪ್ರಶ್ನೆಯೇ ಇಲ್ಲ. ಆತ್ಮನು ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಯಾವ ಮತಾಂತರವೂ ಬೇಕಿಲ್ಲ. ಅವರವರಿಗೆ ಇಷ್ಟವಾದ ದೇವತೆಯಲ್ಲಿಯೇ ಶ್ರದ್ಧೆಯನ್ನು ಹೆಚ್ಚಿಸಿ ಆ ದೇವತೆಯ ಆರಾಧನೆಯ ಮೂಲಕವಾಗಿಯೇ ಅವರ ಇಷ್ಟಾರ್ಥಗಳನ್ನು ತಾನು ಕೊಡುವೆನೆಂದೇ ಗೀತೋಕ್ತನಾದ ವಾಸುದೇವ ಭಗವಂತನು 7ನೇ ಅಧ್ಯಾಯದಲ್ಲಿ ಹೀಗೆ ವಾಗ್ದಾನ ಮಾಡಿರುತ್ತಾನೆ. ಇದು ಸುಳ್ಳಲ್ಲ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಎಲ್ಲ ಮತಗಳು ವ್ಯವಹಾರ ದೃಷ್ಟಿಯಿಂದ ಬೇರೆ ಬೇರೆ ವಿನಃ ಪರಮಾರ್ಥ ದೃಷ್ಟಿಯಿಂದ ಎಲ್ಲರ, ಅಂದರೆ ದೇವತೆಯಿಂದ ಪ್ರಾರಂಭಿಸಿ ಒಂದು ಸಣ್ಣ ಕ್ರಿಮಿಯ ಶರೀರದವರೆಗೆ ಕೇವಲ ರಕ್ತ, ಮಾಂಸ, ಮೂಳೆ ಇತ್ಯಾದಿಯಲ್ಲವೇ. ಮುಖ್ಯವಾಗಿ ಮನಸ್ಸಿನ ಮೂಲಕ ಸದ್ಗುರುವಿನ ಸಹಾಯದಿಂದ ವಿಚಾರ ಮಾಡಿ ಆತ್ಮನನ್ನು, ಅಂದರೆ ತನ್ನನ್ನು ಈಗಲೇ ಅನುಭವದಲ್ಲಿ ತಿಳಿಯಬೇಕು. ಮಾನವ ಜನ್ಮ ಬಂದಿರುವುದೇ ಇದಕ್ಕಾಗಿ, ಕೇವಲ ಅನಿತ್ಯ ವಸ್ತುಗಳನ್ನು ಪಡೆಯಲು ಅಲ್ಲ. ಈಗ ಶ್ರೀಗಳ ವಿಚಾರ ಮಾರ್ಗ ಕೇಳೋಣವೇ? ಸಕ್ಕದವೆ ಬೇಕೆಂಬ ಕಕ್ಕುಲಿತೆ ಏತಕೋ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ. ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ, ದಯಮಾಡೋ. ಈ ಜಗತ್ತಿನಲ್ಲಿ ಗುರುಗಳು ಅನೇಕ. ನಿಜವಾದ ಜಗದ್ಗುರು ಎಂದರೆ ಅನನ್ಯತೆಯಿಂದ ಬೋಧಿಸುತ್ತಾ ಆ ಸಮಕಾಲದಲ್ಲಿಯೇ ಕೇಳುವವನ ಅಂತಃಕರಣದಲ್ಲಿ ಹಾಗೂ ಅನುಭವದಲ್ಲಿ ವೇದಾಂತ ಸಂದೇಶಗಳಲ್ಲಿ ನೆಲೆ ನಿಲ್ಲಿಸಿ ಆತ್ಯಂತಿಕ ತೃಪ್ತಿ, ಶಾಂತಿ, ಸಮಾಧಾನಗಳನ್ನು ಕೊಡುವವ. ಇದೇ ನಿಜವಾದ ವೇದಾಂತ ಸಂಪ್ರದಾಯ. ಸೂಪರ್ ಇಂಪೊಸಿಷನ್ ಆ್ಯಂಡ್ ಇಮಿಡಿಯೇಟ್ ನೆಗೇಷನ್. ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಶಿಷ್ಯಾಣಾಂ ಬೋಧಸಿದ್ಧ್ಯರ್ಥಂ
ತತ್ವಜ್ಞೈ ಕಲ್ಪಿತಃ ಕ್ರಮಃ ಎಂದಿದ್ದಾರೆ. ಶ್ರೀಕೃಷ್ಣನು 13ನೇ ಅಧ್ಯಾಯದಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾ ಸದುಚ್ಯತೆ. ಮೋಕ್ಷವೆಂದರೆ ಸ್ವಾತ್ಮನ್ಯವಸ್ಥಾನಮೇವ ಮೋಕ್ಷ. ಯಾವಾಗ ಅಂದರೆ ಸತ್ತ ಮೇಲಲ್ಲ, ಇಲ್ಲಿಯೇ. ತಿಳಿದಿರಲಿ ತಿಳಿಯದಿರಲಿ ನಾವೆಲ್ಲರೂ ಬ್ರಹ್ಮಸ್ವರೂಪರೇ, ಪರಿಪೂರ್ಣರೇ ಯಾವಾಗಲೂ. ಆದ್ದರಿಂದ ಏಳಿ, ಎಚ್ಚರಗೊಳ್ಳಿ, ಸದ್ಗುರುವಿನ ಬಳಿ ಸಾರಿರಿ. ತತ್ ತ್ವಂ ಅಸಿ ಎಂಬ ಶ್ರುತಿವಾಕ್ಯವನ್ನು ವಿಚಾರ ಮಾಡಿರಿ ಎನ್ನುತ್ತಾರೆ ಶ್ರೀಗಳು. ಶಂಕರರೂ ಸಹ ನಹಿ ಆತ್ಮಾನಾಮ ಕಸ್ಯಚಿತ್ ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋವಾ ಎಂದಿದ್ದಾರೆ. ಅಂದರೆ ತನಗೆ ತಾನು ಯಾರಿಗೂ ಎಂದಿಗೂ ಹೊಸಬನಲ್ಲ, ಪಡೆಯಬೇಕಾಗಿಲ್ಲ ಅಥವಾ ತೆಗೆದುಹಾಕಲಾಗುವುದಿಲ್ಲವಷ್ಟೇ. ಈಗ ನಿಜವಾದ ಗುರುಗಳ ವಿಚಾರ ಮಾಡೋಣ. ನೆಲ ನುಳಿತೋ ಮಂದಿ. ಭಗವದ್ಗೀತೆಯಲ್ಲಿ ಹೇಳದಿರುವ ಸಾಧನೆ ಯಾವುದೂ ಇಲ್ಲ. ಆದರೆ ಉದ್ದೇಶ ಮಾತ್ರ ಸತ್ಯಾನ್ವೇಷಣೆ. ಇದಕ್ಕೆ ವಸ್ತುತಂತ್ರಜ್ಞಾನವೆಂದು ಹೆಸರು. ಇದನ್ನು ಗೀತಾಚಾರ್ಯನು 2ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯದಲ್ಲಿ ಹೀಗೆ ತಿಳಿಸುತ್ತಾನೆ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನಾತಿ ನಾಯಂ ಹಂತಿ ನ ಹನ್ಯತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಬಾಲಶಂಕರನಾದರೂ ಶೋಕ ಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ ನ ಪ್ರವರ್ತಕಂ ಇತ್ಯೇತಸ್ಯಾರ್ಥಸ್ಯ ಸಾಕ್ಷಿಭೂತೇ ರುಚೌ ಆನಿನಾಯ ಭಗವಾನ್ ಎಂತಲೂ ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ ಅನೇಕ ಸಹಸ್ರ ಜನ್ಮ ಸಂಚಿತಮಪಿ ಧರ್ಮಾಧರ್ಮಾದಿ ಸಮೂಲಂ ಕರ್ಮ ಕ್ಷಣಮಾತ್ರಾದೇವ ಭಸ್ಮೀಕರೋತಿ. ಯತಃ ಅತಃ ಕಿಂ ತಸ್ಯ ಪಾವನತ್ವಂ ವಕ್ತವ್ಯಂ. ಅಂದರೆ ಬದುಕಿರುವಾಗ ಶೋಕ ಮೋಹಗಳಿಂದ ಬಿಡುಗಡೆ ಹೊಂದಿದರೆ ಗೆದ್ದ ಹಾಗೆ. ಇದು ಕೇವಲ ಕರ್ಮಯೋಗದಿಂದ ಮಾತ್ರ ಸಾಧ್ಯ. ಬ್ರಹ್ಮಾತ್ಮೈಕತ್ವಜ್ಞಾನವು ಧರ್ಮಾಧರ್ಮಗಳ ಸಂಚಿತವನ್ನು ಕ್ಷಣಮಾತ್ರದಲ್ಲಿ ಅಕರ್ತೃತ್ವ ಬುದ್ಧಿ ಮೂಲಕ ಬಾಧ ಮಾಡುವುದು. ಖಂಡಿತವಾಗಿ ತನಗೆ ಅಂದರೆ ಆತ್ಮನಿಗೆ ನಿರವಯವನಾದ್ದರಿಂದ ಸಾವಿಲ್ಲ. ಪ್ರಸ್ಥಾನತ್ರಯಗಳ ಸಾರ್ವತ್ರಿಕ ಸಂದೇಶ ಸಾರ್ವಕಾಲಿಕ ಸತ್ಯ. ಬ್ರಹ್ಮನಿಷ್ಠರ ಜ್ಞಾನಿಗಳ ಉದ್ಗಾರವಿದು, ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಎಂದು. ಇದು ಶ್ರೀಗಳ ಘೋಷಣೆಯನ್ನು ಆಲಿಸೋಣ. ಸತ್ಯವೇ ಗೆದ್ದಿತು. ಭಗವದ್ಗೀತೆಯ ಮತ್ತೊಂದು ಪ್ರಸಿದ್ಧ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಶಂಕರ ಭಾಷ್ಯವು ಹೀಗಿದೆ. ಕರ್ಮಯೋಗನಿಷ್ಠಾಯಾಃ ಪರಮರಹಸ್ಯಂ ಈಶ್ವರ ಶರಣತಾಂ ಉಪಸಂಹೃತ್ಯ ಅಥ ಇದಾನೀಂ ಕರ್ಮಯೋಗನಿಷ್ಠಾಫಲಂ ಸಮ್ಯಕ್ ದರ್ಶನಂ ಸರ್ವವೇದಾಂತ ವಿಹಿತಂ ವಕ್ತವ್ಯಂ ಇತ್ಯಾಹ. ಅಂದರೆ ಕರ್ಮಯೋಗ ನಿಷ್ಠೆಯ ಫಲ ಸಮ್ಯಕ್ ದರ್ಶನವೇ. ಇದು ಎಲ್ಲ ಉಪನಿಷತ್ತುಗಳ ಸಾರ, ಗುರಿ. ಶಾಂಕರ ಭಾಷ್ಯವಾದರೂ ಬ್ರಹ್ಮಣಃ ಸರ್ವವಿಶೇಷ ಪ್ರತಿಷೇಧೇನೈವ ವಿಜಿಜ್ಞಾಪಯಿಷಿ ತತ್ವಾತ್ ನ ಸತ್ ತತ್ ನ ಅಸತ್ ಉಚ್ಯತೆ ಇತಿ ವಾಚಃ ಅಗೋಚರತ್ವಾತ್. ಅಂದರೆ ಬ್ರಹ್ಮಕ್ಕೆ ಯಾವ ವಿಶೇಷವೂ ಇಲ್ಲವೆಂದು ಹೇಳುವ ಮೂಲಕವೇ ಅದೇ ನೀನು ಎಂದು ತಿಳಿಸಬೇಕೆಂದು ಅದು ಸತ್ ಅಲ್ಲ ಅಸತ್ ಅಲ್ಲ ಎಂದು ಮಾತಿಗೆ ವಿಷಯವಲ್ಲದ್ದರಿಂದ ಅಧ್ಯಾರೋಪಾಪವಾದ ಎಂಬ ಗುರು ಸಂಪ್ರದಾಯ ಕ್ರಮದಲ್ಲಿ ಬೋಧಿಸಿರುತ್ತದೆ. ನಮಗೆ ಇಂದು ವೇದಾಂತವೇ ಬೇಕು. ಕಾರಣ ಮಿಕ್ಕ ಯಾವುದರಿಂದಲೂ ಮನಃಶಾಂತಿ ಸಿಗುವುದಿಲ್ಲ. ಇರುವುದೇ ಆತ್ಮ, ತೋರುವುದು ಪ್ರಪಂಚ. ಈಗ
ಶ್ರೀಗಳ ಸಂದೇಶ ಕೇಳೋಣ. ಎಲ್ಲ ಧರ್ಮವ ಕೈಬಿಟ್ಟು. ಮನೆಗಳಲ್ಲಿ, ಸತ್ಸಂಗಗಳಲ್ಲಿ, ಪ್ರವಚನಾದಿಗಳಲ್ಲಿ ಭಜನೆಯು ಹರಿದಾಡುವ ಮನಸ್ಸನ್ನು ಭಗವದ್ಭಕ್ತಿಯತ್ತ ಕೊಂಡೊಯ್ಯುತ್ತದೆ. ಶ್ರೀಗಳು ಭಜನೆಯಲ್ಲೂ ಸಹ ನಿಸ್ಸೀಮರು. ಶ್ರೀಕೃಷ್ಣನು 18ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೆ: ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತ್ಯ ಸಂಶಯ. ಹಾಗೂ 18ನೇ ಅಧ್ಯಾಯದಲ್ಲಿ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೇ ವಚನಂ ತವ ಎಂದು ಅರ್ಜುನನು ಕೃತಕೃತ್ಯತೆಯ ಫಲ ತೃಪ್ತಿಯ ಬಗ್ಗೆ ಹೇಳಿದ್ದಾನೆ. ಭಗವತ್ಪಾದ ಶಂಕರರು ಅನೇನ ಮೋಹನಾಶ ಪ್ರಶ್ನ ಪ್ರತಿವಚನೇನ ಸರ್ವಶಾಸ್ತ್ರಾರ್ಥ ಜ್ಞಾನಫಲಂ ಏತಾವದೇವ ಇತಿ ನಿಶ್ಚಿತಂ ದರ್ಶಿತಂ ಭವತಿ ಎಂದಿದ್ದಾರೆ. ಅಂದರೆ ಪ್ರಶ್ನೆ ಮತ್ತು ಉತ್ತರಗಳಿಂದ ಅಜ್ಞಾನವು ನಾಶವಾಗುವುದು, ಆತ್ಮಸ್ಮೃತಿಯು ದೊರಕುವುದು. ಸತ್ಸಂಗಗಳನ್ನು ಶಂಕರರೂ ಹೀಗೆ ಕೊಂಡಾಡಿದ್ದಾರೆ: ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ಬನ್ನಿರಿ, ಭಜನೆಯ ಮಾಡೋಣ. ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೋಟು. ಎಲ್ಲ ಧರ್ಮವ ಕೈ ಬಿಟ್ಟು ಒಮ್ಮನದಲ್ಲಿ ದೇವನ ಮೋಟು. ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು. ಎಲ್ಲ ಪಾಪವ ಹುಡಿಗುಟ್ಟು ಇದುವೇ ಧರ್ಮದ ಒಳಗೂಟು. ಎಲ್ಲ ಧರ್ಮವ ಕೈಬಿಟ್ಟು ಕರ್ಮಗಳೆಲ್ಲವ ನೀ ಮಾಡು, ಕರ್ಮದ ಸಂಗವ ನೀಡಾಡು. ಕರ್ಮಗಳೆಲ್ಲವ ನೀ ಮಾಡು, ಕರ್ಮದ ಸಂಗವ ನೀಡಾಡು. ಕರ್ಮಗಳೊಡೆಯನ ಕೊಂಡಾಡು, ಕರ್ಮದ ಮರ್ಮವು ಇದೆ ನೋಡು. ಕರ್ಮಗಳೊಡೆಯನ ಕೊಂಡಾಡು, ಕರ್ಮದ ಮರ್ಮವು ಇದೆ ನೋಡು. ಎಲ್ಲ ಧರ್ಮವ ಕೈಬಿಟ್ಟು ಚಿತ್ತದ ಹರಿದಾಟವನಿಲ್ಲ ನೀತರಿಸಲು ನಿನ್ನಳವಲ್ಲ. ಚಿತ್ತದ ಹರಿದಾಟವನಿಲ್ಲ ನೀತರಿಸಲು ನಿನ್ನಳವಲ್ಲ. ಚಿತ್ತ ಜನಯ್ಯನ ಜಾನಿಸಲ ಚಿತ್ತವೇ ಚಿತ್ತಾಗುವುದಲ್ಲ. ಚಿತ್ತ ಜನಯ್ಯನ ಜಾನಿಸಲ ಚಿತ್ತವೇ ಚಿತ್ತಾಗುವುದಲ್ಲ. ಎಲ್ಲ ಧರ್ಮವ ಕೈಬಿಟ್ಟು ಎಲ್ಲೆಲ್ಲಿಯೂ
ಸಲ್ಲದ ಭೇದವ ನೀ ಮಾಡು, ನಿಲ್ಲಿಸು ಅವನೊಳೆ ಪ್ರೇಮವನು, ಘಲ್ಲಿಸು ಮರವೆಯ ನಿದೆ ಜಾಣು. ನಿಲ್ಲಿಸು ಅವನೊಳೆ ಪ್ರೇಮವನು, ಘಲ್ಲಿಸು ಮರವೆಯ ನಿದೆ ಜಾಣು. ಎಲ್ಲ ಧರ್ಮವ ಕೈಬಿಟ್ಟು ಆತನನುಳಿದಿನ್ನೇನಿಲ್ಲ, ಆತುಮನಾತನೆ ಜಗಕ್ಕೆಲ್ಲ. ಆತನನುಳಿದಿನ್ನೇನಿಲ್ಲ, ಆತುಮನಾತನೆ ಜಗಕ್ಕೆಲ್ಲ. ಆತನೇ ನೀನೈ ಬೇರಿಲ್ಲ, ನೀ ತಿಳಿ ಶಂಕರ ಬಹುದೆಲ್ಲ. ಆತನೇ ನೀನೈ ಬೇರಿಲ್ಲ, ನೀ ತಿಳಿ ಶಂಕರ ಬಹುದೆಲ್ಲ. ಎಲ್ಲ ಧರ್ಮವ ಕೈಬಿಟ್ಟು ಒಮ್ಮನದಲ್ಲಿ ದೇವನ ಮುಟ್ಟು. ಎಲ್ಲ ಧರ್ಮವ ಕೈಬಿಟ್ಟು ಒಮ್ಮನದಲ್ಲಿ ದೇವನ ಮುಟ್ಟು. ಎಲ್ಲ ಪಾಪವ ಹುಡಿಗುಟ್ಟು, ಇದುವೇ ಧರ್ಮದ ಒಳಗೂಟು. ಎಲ್ಲ ಪಾಪವ ಹುಡಿಗುಟ್ಟು, ಇದುವೇ ಧರ್ಮದ ಒಳಗೂಟು. ಎಲ್ಲ ಧರ್ಮವ ಕೈಬಿಟ್ಟು ಸಕದವೇ ಬೇಕೆಂಬ ಕಕ್ಕೊಲಿದೆಯೇತೋ, ಮಿಕ್ಕ ಭಾಷೆಗಳ ದೇವನರಿಯನೇನು. ಸಕದವೇ ಬೇಕೆಂಬ ಕಕ್ಕೊಲಿದೆಯೇತೋ, ಮಿಕ್ಕ ಭಾಷೆಗಳ ದೇವನರಿಯನೇನು. ಎಕ್ಕತುಳ ಭಕುತಿಯಲಿ ಬೇಡಿದರೆ ಪೊರೆಯನೆ, ಮಕ್ಕಳಲ್ಲವೇ ನೀವು ಮಾದೇವಗೆ. ಎಕ್ಕತುಳ ಭಕುತಿಯಲಿ ಬೇಡಿದರೆ ಪೊರೆಯನೆ, ಮಕ್ಕಳಲ್ಲವೇ ನೀವು ಮಾದೇವಗೆ. ಸಕದವೇ ಬೇಕೆಂಬ ಜಾತಿಯಲಿ ಕೆಳಗೆಂಬ ಕಾತರವದೇತಕೋ, ನೀತಿಯೊಂದಿರೆ ದೇವನೊಲಿಯನೇನು. ಜಾತಿಯಲಿ ಕೆಳಗೆಂಬ ಕಾತರವದೇತಕೋ, ನೀತಿಯೊಂದಿರೆ ದೇವನೊಲಿಯನೇನು. ಪ್ರೀತಿಮಿಗೆ ಭಕುತಿಯಲಿ ಭಜಿಸುತ್ತಲಿರುವನೆನ್ನ ತುಮನೆ ಎನ್ನನೆ
ಭಗವಂತನು ಪ್ರೀತಿ ಮಿಗೆ ಭಕುತಿಯಲಿ ಭಜಿಸುತ್ತಲಿರುವನೆನ್ನ ತುಮನೆ ಎನ್ನನೆ ಭಗವಂತನು ಸಕದವೇ ಬೇಕೆಂಬ. ಮಸೀದಿಗಳೆಂಬ ಹೊಡೆದಾಟವೇತಕೋ ಅಡಿಯಿಡನೆ ದೇವನುಳಿದೆಡೆಯೊಳೇನು. ಗುಡಿ ಮಸೀದಿಗಳೆಂಬ ಹೊಡೆದಾಟವೇತಕೋ ಅಡಿಯಿಡನೆ ದೇವನುಳಿದೆಡೆಯೊಳೇನು. ಎಡಬಿಡದ ಭಕುತಿಯಲಿ ಒಡೆ ಮಾಡುವರೆದೆಯೊಳೆ ಬಿಡದೆ ಮನೆ ಮಾಡನೆ ಜಗದೊಡೆಯನು. ಎಡಬಿಡದ ಭಕುತಿಯಲಿ ಒಡೆ ಮಾಡುವರೆದೆಯೊಳೆ ಬಿಡದೆ ಮನೆ ಮಾಡನೆ ಜಗದೊಡೆಯನು ಸಕದವೇ ಬೇಕೆಂಬ. ಕ್ರೈಸ್ತ ದಂದುಗವದೇತಕೋ ಒಂದೊಂದು ಮತಕ್ಕೊಬ್ಬ ದೇವನೇನು. ಹಿಂದೂ ಮುಸ್ಲಿಮ ಕ್ರೈಸ್ತ ದಂದುಗವದೇತಕೋ ಒಂದೊಂದು ಮತಕ್ಕೊಬ್ಬ ದೇವನೇನು. ಒಂದೇ ಭಕುತಿಯಲಿ ಶರಣೆಂದವರ ಬಂಧುತ ಹಿಂದು ಮುಂದಿನ ಮತವ ಕೇಳ್ವನೇನು. ಒಂದೇ ಭಕುತಿಯಲಿ ಶರಣೆಂದವರ ಬಂಧುತ ಹಿಂದು ಮುಂದಿನ ಮತವ ಕೇಳ್ವನೇನು ಸಕದವೇ ಬೇಕೆಂಬ. ಎಲ್ಲವನು ಬಲ್ಲ ನಮ್ಮೆಲ್ಲರ ಬಲ್ಲಹನದೆಲ್ಲರನು ಸಲಹುವನು ಸರ್ವಾತುಮ. ಎಲ್ಲವನು ಬಲ್ಲ ನಮ್ಮೆಲ್ಲರ ಬಲ್ಲಹನದೆಲ್ಲರನು ಸಲಹುವನು ಸರ್ವಾತುಮ. ಇಲ್ಲವಾತನ ಭಕುತರಲ್ಲಿ ಕೀಳ್ಮೇಲುಗಳು ಸೊಲ್ಲನಿದನಾಲಿಸಿರಿ ಶಂಕರವಿದು. ಇಲ್ಲವಾತನ ಭಕುತರಲ್ಲಿ ಕೀಳ್ಮೇಲುಗಳು ಸೊಲ್ಲನಿದನಾಲಿಸಿರಿ ಶಂಕರವಿದು
ಸಕದವೇ ಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು ಸಕದವೇ ಬೇಕೆಂಬ ಕಕ್ಕೊಲಿದೆಯೇತಕೋ ಮಿಕ್ಕ ಭಾಷೆಗಳ ದೇವನರಿಯನೇನು ಎಕ್ಕತುಳಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ ಎಕ್ಕತುಳಭಕುತಿಯಲಿ ಬೇಡಿದರೆ ಪೊರೆಯನೆ ಮಕ್ಕಳಲ್ಲವೇ ನೀವು ಮಾದೇವಗೆ ಸಕದವೇ ಬೇಕೆಂಬ